ಕುಶಲನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ ₹4 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಕಾವೇರಿ ಬ್ಲಾಕ್ ಹೆಚ್ಚುವರಿ ಕಟ್ಟಡ ಹಾಗೂ ಕಾಲೇಜು ಕ್ಯಾಂಟೀನ್ ಅನ್ನು ಶಾಸಕ ಡಾಕ್ಟರ್ ಮಂತರ್ಗೌಡ ಲೋಕಾರ್ಪಣೆಗೊಳಿಸಿದರು. ಬಳಿಕ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಾಲೇಜಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲು ₹5 ಲಕ್ಷ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು. ಅಲ್ಲದೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉತ್ತಮ ಕ್ರೀಡಾಂಗಣ ನಿರ್ಮಿಸುವುದಾಗಿ ತಿಳಿಸಿದರು. ಶಿಕ್ಷಣದಿಂದ ಮಾತ್ರ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ. ವಿದ್ಯಾರ್ಥಿಗಳು ಕೇವಲ ಸರ್ಕಾರಿ ಉದ್ಯೋಗ ಅಥವಾ ದೂರದ ನಗರಗಳ ಕಂಪನಿಗಳ ಉದ್ಯೋಗಕ್ಕೆ ಮಾತ್ರ ಸೀಮಿತವಾಗದೆ ಸಮೀಪದ ಕೈಗಾರಿಕಾ ಕೇಂದ್ರಗಳಲ್ಲೂ ಉದ್ಯೋಗಾವಕಾಶಗಳನ್ನು ಬಳಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಈ ನಿಟ್ಟಿನಲ್ಲಿ ಪ್ರತ್ಯೇಕ ಉದ್ಯೋಗ ಮೇಳ ಆಯೋಜಿಸುವ ಉದ್ದೇಶವಿದ್ದು, ಆರಂಭದಲ್ಲಿ ಹೆಚ್ಚಿನ ಸಂಬಳಕ್ಕಿಂತ ಅನುಭವಕ್ಕೆ ಆದ್ಯತೆ ನೀಡಿದರೆ ಮುಂದಿನ ಭವಿಷ್ಯಕ್ಕೆ ಅದು ಸಹಕಾರಿಯಾಗಲಿದೆ ಎಂದು ಮಂತರ್ಗೌಡ ಹೇಳಿದರು. ಎಜುಕೇಶನ್ ತುಂಬಾ ಮುಖ್ಯ ನಮ್ಮಲ್ಲಿ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ನಿಮ್ಗೆ ಅರ್ಥ ಆಯ್ತದೋ ಇಲ್ವೋ, ನಮ್ಮ ಯುವಕರಿಗೆ ಅರ್ಥ ಆಗುತ್ತೆ. ಏನ್ ಮಾಡ್ತೀವಿ ಅಂತಂದ್ರೆ ನಾವು ಸೇವೆ ಮಾಡಬೇಕು ಅಂದ್ರೆ ಬರೀ ಡಾಕ್ಟರ್ಗಳು ರೂರಲ್ ಸೇವೆ ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ಯೋಚನೆ ಇದೆ. ದಯವಿಟ್ಟು ನಿಮ್ಮ ಮನೇಲಿ ಟೆಕ್ನಿಕಲ್ ಆಗಿ ಯೋಚನೆ ಮಾಡಕ್ಕೆ ನೀವು ಕಲ್ತಿದ್ದೀರಾ, ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ ಅದನ್ನ ಇಂಪ್ಲಿಮೆಂಟೇಷನ್ ತಮ್ಮ ಮನೇಲಿ ಮಾಡ್ಲಿಕ್ಕೆ ತಾವು ಜವಾಬ್ದಾರಿ ತಗೋಬೇಕು. ದೊಡ್ಡ ಮಟ್ಟದಲ್ಲಿ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೆಲವು ನಿಮ್ಮ ಊರಲ್ಲಿ ಈಗ ಒಬ್ಬ ಕೆಲಸ ಮಾಡಕ್ ಬರ್ತಾನೆ. ಈಗ ಯಾವ್ದ್ರಲ್ಲಿ ಈ ಬಿಲ್ಡಿಂಗ್ ಕೆಲಸನೋ ಆ ಬಿಲ್ಡಿಂಗ್ ಕೆಲಸನೋ ಫಾಲ್ಟು ನಿಮಗೂ ಗೊತ್ತಿರ್ತದೆ ಯಾವ್ದು ರೀತಿಲಿ, ಅದನ್ನ ನೀವು ಹೇಳ್ಕೊಡ್ಬೇಕಾದ್ರೆ ನೀವು ಜವಾಬ್ದಾರಿ ಆಗ್ತದೆ. ಇಲ್ಲಿ ಸರ್ಕಾರಿ ಜಾಗ ದೊಡ್ಡ ಮಟ್ಟದಲ್ಲಿ ದೊಡ್ಡ ಎಂಜಿನಿಯರ್ಸ್ ಕೊಡೋರೆ, ದೊಡ್ಡ ಇಲಾಖೆಯ ಸಿಬ್ಬಂದಿಗಳು ಇರ್ತಾರೆ. ಮಾತ್ರ ನಿಮ್ಮ ಮನೆಗಳಲ್ಲಿ ಕಟ್ಟಡ ಕರೆಕ್ಟಾಗಿ ಮಾಡ್ತಾವನೋ ಇಲ್ವೋ ಅದನ್ನು ನಾವು ಇಂಪ್ಲಿಮೆಂಟೇಷನ್ ದಿನನಿತ್ಯದಲ್ಲಿ ಮಾಡಬೇಕು. ಅದೇ ರೀತಿಯಲ್ಲಿ ಏನು ಆಟೋಮೋಟಿವ್ ಅಲ್ಲಿ ಇದು ಬಿಲ್ಡಿಂಗ್ ಬ್ಲಾಕ್. ಕುಶಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ಉತ್ತಮ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ಕಾಲೇಜಿನ ಸ್ಥಾಪನೆಗೆ ಸ್ಥಳೀಯ ದಾನಿಗಳು ಹಾಗೂ ವರ್ತಕರು ಸುಮಾರು 40 ಎಕರೆ ಜಾಗವನ್ನು ಕಡಿಮೆ ದರದಲ್ಲಿ ನೀಡಿರುವುದು ಸ್ಮರಣೀಯ ಸಂಗತಿ ಎಂದರು. ಮುಗಿಸಲೇಬೇಕು ಅಂತೇಳಿ ನಮ್ಮ ಶಾಸಕರು ತಾಕೀತು ಮಾಡಿದರು. ಇವತ್ತು ಬಳಕೆಗೆ ಯೋಗ್ಯವಾಗಿದೆ, ಇವು ಲೋಕಕ್ಕೆ ಸಮರ್ಪಣೆ ಮಾಡಿದ್ದೇವೆ. ಅದರ ಪ್ರಯೋಜನವನ್ನು ತಾವು ಪಡಿತಾ ಇದ್ದೇವೆ. ಕ್ಯಾಂಟೀನ್ ಕೂಡ ತಾವು ಬೇಡಿಕೆ ಕೊಟ್ಟಿದ್ರೆ ಕ್ಯಾಂಟೀನ್ ಕೂಡ ಮಾಡಿದ್ರು. ಹಾಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಗೂ ಕೂಡ ಎಷ್ಟು ಕೋಟಿ ವೆಚ್ಚದಲ್ಲಿ ಕಾಂಪೌಂಡ್ ಮಾಡ್ತಿರೋದು, ವೆಚ್ಚದಲ್ಲಿ ಅಲ್ಲಿ ಕಾಂಪೌಂಡ್ ನಿರ್ಮಾಣ ಕೂಡ ಮಾನ್ಯ ಶಾಸಕರು ತಮ್ಮ ವಿಶೇಷ ಶ್ರಮಪಟ್ಟು ಅನುದಾನವನ್ನು ತಂದರು. ಅಲ್ಲೂ ಕೂಡ ಅದು ಪೂರ್ಣ ಆಗುವ ಹಂತದಲ್ಲಿದೆ. ಸೊ ಹಾಗಾಗಿ ಯಾವ ಕಾಮಗಾರಿಗಳನ್ನು ತರ್ತಾರೆ ಅದು ಯಾರು ಮಾಡಿದ್ದು ಅಂತೇಳಿ ಅಲ್ಲೇ ಆಗ್ತದೆ. ಶಾಸಕರ ಅವಧಿಯಲ್ಲಿ ನಾನು ಮಾಡಿಲ್ಲ. ಇಂಜಿನಿಯರಿಂಗ್ ಕಾಲೇಜ್ ನಮ್ಮ ಸೈನಿಕ ಶಾಲೆ ನಾವು ಮಾಡಿದ್ದು ಅಂತ ಹೇಳ್ತಾರೆ ಲೋಕನಾಥ್. ಅದು ಆಗಿದೆ ಯಾರು ಅಂತ ಹೇಳಿದ್ರೆ DCM ಸಿದ್ದರಾಮಯ್ಯ ಅವರಿದ್ದಾಗ, ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದಾಗ, ಇವರು ಬಜೆಟ್ ಹಣಕಾಸು ಸಚಿವರಾಗಿದ್ದಾಗ ಹಣಕಾಸು ಖಾತೆ ಸಚಿವರಾಗಿ ಕೂಡಿಗೆಯಲ್ಲಿ ಸೈನಿಕ ಶಾಲೆಯನ್ನು ಆರಂಭ ಮಾಡ್ತಾರೆ 2000 ಬಜೆಟ್ ಮಂಡಿಸ್ತಾರೆ ಅಲ್ಲಿ. ಸೊ ಆ ಬಜೆಟ್ ನಲ್ಲಿ ಮಂಡಿಸದ ನಾವು ತಂದೆ ಅಂತ ಹೇಳಿದ್ರೆ ಇದನ್ನ ಹೇಗೆ ಹೇಳೋದು ನಾನು. ಹಾಗಾಗಿ ಸೈನಿಕ ಶಾಲೆ ಇರ್ಬೋದು, ಸ್ಪೋರ್ಟ್ಸ್ ಸ್ಕೂಲ್ಗಳಿರ್ಬೋದು, ಇದೆಲ್ಲವೂ ಕೂಡ ಯಾರು ಕೊಡುಗೆ ಅನ್ನೋದು ಅರ್ಥ ಆಗ್ತದೆ. ಸೊ ಇಲ್ಲಿ ಅಭಿವೃದ್ಧಿಗಾಗಿ ಏನು ಅಗತ್ಯ ಇದೆ, ಹೊಸ ಕೋರ್ಸ್ಗಳು ಏನು ಅಗತ್ಯ ಇದೆ, ಇಲ್ಲಿ ಒಂದೇನು BCM ಹಾಸ್ಟೆಲ್ ನಿರ್ಮಾಣ ಆಗಿತ್ತು, ಆ BCM ಹಾಸ್ಟೆಲ್ ಏನು ನೆನೆಗುದಿಗೆ ಬಿದ್ದು ಬಳಕೆಗೆ ಲಭ್ಯ ಆಗ್ತಿರ್ಲಿಲ್ಲ, ಅದು ಕೂಡ ಈಗ ಬಳಕೆ ಆಗ್ತಾ ಇದೆ ಅಂತ. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ KP ಚಂದ್ರಕಲಾ ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸತೀಶ್ ಕಾಳೇಗೌಡ ಅಧ್ಯಕ್ಷತೆ ವಹಿಸಿದ್ದರು. ಕುಶಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಕೂಡ ಸದಸ್ಯ ಶಾಜಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ಶಶಿ ಭೀಮಯ್ಯ, ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಪರಶುರಾಮ್, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಇದ್ದರು. ಚಿತ್ತಾರ ನ್ಯೂಸ್, ಕುಶಲನಗರ.